ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠದಲ್ಲಿ ಜ್ಞಾನಯೋಗ ತರಂಗಿಣಿ ನಿರ್ಯಾಣ ಪ್ರಕರಣ ಚತುರ್ಥ ತರಂಗದಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಹೇಳ್ತಾ ಇದ್ರು, ನೋಡಪ್ಪ, ಜಗತ್ತು ಸಹಿತವಾಗಿ, ನನ್ನ ಸಹಿತವಾಗಿ ಇಡೀ ಜಗತ್ತು ಪರಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊ. ಹಂಗಾದರೂ ತಿಳ್ಕೊ. ಇಲ್ಲ, ಜಗತ್ತು ನಶ್ವರವಾದದ್ದು, ಮಿಥ್ಯೆಯಾದದ್ದು, ಪರಮಾತ್ಮನೊಬ್ಬನೇ ಸತ್ಯ, ಪರಮಾತ್ಮನೇ ನಾನು ಅಂತ ಹಿಂಗಾದರೂ ತಿಳ್ಕೊ. ಎರಡು ಒಂದೇ ಫಲವನ್ನು ಕೊಡ್ತವೆ. ಆದ್ದರಿಂದ ಇವೆರಡನ್ನೂ ನೀನು ಗ್ರಹಿಸಿ ಸುಖವಾಗಿರು. ಇವೆರಡೂ ಒಂದೇ. ಸರ್ವೋತ್ತಮವಾದ ಶ್ರೇಯಸ್ಸು ನಿನಗೆ ಸಿದ್ಧವಾಗುತ್ತೆ. ಭೂಮಿಯಲ್ಲಿ ಪುಟ್ಟಿದ್ದು, ಸ್ವರ್ಗದಲ್ಲಿ ಪುಟ್ಟಿದ್ದು ಸಹ ರಾಗದ್ವೇಷ ಕ್ಷಯದಿಂ ಲಬ್ಧವಾಗುವುದು. ರಾಗ ಮತ್ತು ದ್ವೇಷಗಳು ಕ್ಷಯವಾದಾಗ ಭೂಮಿಯಲ್ಲಿ ಹುಟ್ಟಿದ್ದಾಗ್ಬೋದು, ಸ್ವರ್ಗದಲ್ಲಿ ಹುಟ್ಟಿದ್ದಾಗ್ಬೋದು, ಅವೆರಡೂ ಸಿಗ್ತವೆ ನಿನಗೆ. ಅರ್ಥ ಆಗ್ತಾ ಇದೆಯಲ್ವಾ? ರಾಗಾದಿ ಹತವಾಗದ ಬುದ್ಧಿಂ ಸುಖಕೋಸುಗ ಯಾವ್ಯಾವುದು ಮಾಡಲ್ಪಡುವುದೋ ಅದೆಲ್ಲವೂ ಸುಖಕೋಸುಗವೇ ಆಗುವುದು. ಕೇವಲ ಸುಖಕ್ಕೋಸ್ಕರ ನಾವು ರಾಗದ್ವೇಷಕ್ಕೆ ಒಳಗಾಗಿ ಮಾಡಿದ್ರೆ ಅವು ಅಂತಂಥ ಫಲವನ್ನೇ ಕೊಡ್ತವೆ. ಕಾಡುಗಿಚ್ಚಿ ನಿಮ್ ಸುಡಲ್ಪಟ್ಟ ಭೂಮಿಯೊಳ್ ಜಿಂಕೆಗಳಂತೆ ಕ್ರೋಧೋಪಹತವಾದ ಚಿತ್ತದೊಳ್ ಉತ್ತಮ ಗುಣಗಳು ಹೆಜ್ಜೆಯನ್ನು ಇಡಲಾರವು. ಯಾಕಂದರೆ ಕಾಮಕ್ರೋಧಗಳ ಗುಣಗಳನ್ನು ಯಾಕೆ ನಾವು ಬಿಡಬೇಕಂದ್ರೆ, ಈಗ ಒಂದು ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ಕೊಂಡು ಬೆಂಕಿ ಹತ್ಕೊಂಡು ಕಾಡೆಲ್ಲ ಸುಟ್ಟುಬಿಡ್ತದೆ. ಅಲ್ಲೇನಿರ್ತದೆ, ಬೆಂಕಿ ಉರಿತಾ ಇರ್ತದೆ, ಕೆಳಗಡೆ ಕೆಂಡಗಳಿರ್ತದೆ. ಜಿಂಕೆಗಳನ್ನ ನೀವು ಇಲ್ಲಿ ಬಂದು ವಾಸ ಮಾಡಿ ಅಂತಂದರೆ ಜಿಂಕೆಗಳು ಬರ್ತಾವ? ಸುಟ್ಟೋಗ್ತೀವಿ, ಸತ್ತೋಗ್ತೀವಿ ಅನ್ನೋ ಭಯ. ಈ ರೀತಿಯಲ್ಲಿ ಕಾಮಕ್ರೋಧಾದಿಗಳಿಂದ ಹಪಾಪಿಸ್ತಿರುವ ಮನಸ್ಸಿನಲ್ಲಿ ಸದ್ಗುಣಗಳು ಹೆಜ್ಜೆಯನ್ನು ಇಡಲಾರವು. ಯಾರು ಕಾಮಕ್ರೋಧಾದಿಗಳಿಂದ ಸದಾಕಾಲ ಬೇಯ್ತಾ ಇರ್ತಾರಲ್ಲ, ಬೇಗೆಯಲ್ಲಿ, ಅವ್ರ ಹತ್ರ ಸದ್ಗುಣಗಳು ನೀವು ಹುಡ್ಕೊಂಡ್ರೂ ಸಿಕ್ಕೋದಿಲ್ಲ. ಅದರಿಂದ ನಮಗೆ ಗೊತ್ತಾಗ್ಬಿಡ್ಬೇಕು, ಇವರು ಸದ್ಗುಣಿಗಳಲ್ಲ, ಇವ್ರ ಹತ್ರ ಸದ್ಗುಣಗಳಿಲ್ಲ ಅಂತ. ಯಾರ ಹತ್ರ ಕಾಮಕ್ರೋಧಾದಿಗಳು ಯಾರ ಹತ್ರ ಇರ್ತದೋ ಅವ್ರ ಹತ್ರ ಸದ್ಗುಣಗಳು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇದ್ರೂ ಬರೀ ತೋರ್ಪಡಿಕೆ ಆಗಿರ್ತವೆ ಹೊರತು ಅವು ಶಾಶ್ವತವಾಗಿ ಸ್ಥಿರವಾಗಿ ಇರುವವು ಅಲ್ಲ. ಯಾವನ ಮನೋಬಿಲದಲ್ಲಿ ರಾಗದ್ವೇಷ ಸರ್ಪಗಳು ಇರುವವೋ ಅವನು ದುಃಖಗಳಿಗೆ ಕಲ್ಪವೃಕ್ಷವೆನಿಸುವನು. ಯಾವನ ಮನಸ್ಸಿನಲ್ಲಿ ರಾಗದ್ವೇಷಗಳೆಂಬ ಸರ್ಪಗಳು ಅಂದರೆ ವಿಷಮಯವಾದ ಹಾವುಗಳು. ಇಲ್ಲಿ ಯಾವನ ಮನಸ್ಸಿನಲ್ಲಿ ರಾಗದ್ವೇಷಗಳಿರ್ತವೋ ಅವನ ಮನಸ್ಸಿನಲ್ಲಿ ಸದಾ ದುಃಖವೆಂಬ ಕಲ್ಪವೃಕ್ಷವೇ ಇರ್ತದಂತೆ ಅವನ ಹತ್ರ. ಕಲ್ಪವೃಕ್ಷ ಅಂದ್ರೇನು? ಕೇಳಿದನ್ನೆಲ್ಲ ಆ ಕ್ಷಣದಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲಿ ರಾಗದ್ವೇಷಗಳನ್ನ ಮನಸ್ಸಿನಲ್ಲಿ ತುಂಬ್ಕೊಂಡವನಿಗೆ ದುಃಖಗಳಿಗೆ ಅವನೇನು ಹುಡುಕ್ಬೇಕಾಗಿಲ್ಲ. ಸದಾಕಾಲ ಅವು ತಥಾಸ್ತು ಅಂದಂಗೆ ತಟ್ಟಂತ ಪ್ರತ್ಯಕ್ಷ ಆಗ್ಬಿಡ್ತವೆ. ದುಃಖಗಳು ಯಾವಾಗಲೂ ಅಲ್ಲೇ ಇರ್ತವೆ ಅವನಿಗೆ ದುಃಖಗಳು. ಪ್ರಾಜ್ಞರಾಗಲಿ, ನಿಯಮ ಆಚಾರ ಉಳ್ಳವರಾಗಲಿ, ಚತುರರಾಗಲಿ, ಶಾಸ್ತ್ರಜ್ಞಾನ ಉಳ್ಳವರಾಗಲಿ, ರಾಗದ್ವೇಷಗಳನ್ನು ಉಳ್ಳಂಥವರು ನರಿಗಳಂತೆ ವಂಚಕರಾಗುವರಿದ್ದರಿಂದ ಅವರಂ ಧಿಕ್ಕರಿಸತಕ್ಕದ್ದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು? ಯಾರ್ಯಾರ ಮನಸ್ಸಿನಲ್ಲಿ ರಾಗದ್ವೇಷಗಳು ಇರ್ತವೋ ಅವರು ನರಿಗಳಿದ್ದಂತೆ, ಅವರು ವಂಚಕರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ರಾಗದ್ವೇಷಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೇವಲ ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರಜ್ಞಾವಂತರಾಗಿರ್ತಾರೆ, ನಿಯಮಾಚಾರ ಉಳ್ಳವರಾಗಿರ್ತಾರೆ, ಚತುರರಾಗಿರ್ತಾರೆ, ಶಾಸ್ತ್ರಜ್ಞಾನವನ್ನು ಕಲ್ತಿರ್ತಾರೆ. ರಾಗದ್ವೇಷಗಳು ಮಾತ್ರ ಮನಸ್ಸಿನಲ್ಲಿ ತುಂಬಿರ್ತವೆ. ಇಂಥವರು ನರಿಗಳಿದ್ದಂತೆ, ವಂಚಕರು ಇವರು. ಅಂಥವರನ್ನು ಧಿಕ್ಕರಿಸತಕ್ಕದ್ದು. ಯಾಕಂದರೆ ಅವರು ಒಳ್ಳೆಯವರಾಗಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವರನ್ನು ಪ್ರಾಜ್ಞರು ಅಂತ ಅಂದರೆ ಇಲ್ಲಿ ಜ್ಞಾನಿಗಳು ಅಂತ ಅಲ್ಲ. ಪ್ರಾಜ್ಞರು ಅಂದರೆ ಎಲ್ಲ ತಿಳುವಳಿಕೆ ಇರ್ತದೆ, ಶಾಸ್ತ್ರವನ್ನು ಬಲ್ಲವರಾಗಿರ್ತಾರೆ, ಚತುರರಾಗಿರ್ತಾರೆ, ಮಾತಿನಲ್ಲಿ ಶಾಸ್ತ್ರಜ್ಞಾನವನ್ನು ತಿಳಿದವರಾಗಿರ್ತಾರೆ, ನಿಯಮ ಆಚರಣೆಗಳನ್ನ ಮಾಡ್ತಿರ್ತಾರೆ. ಆದರೆ ರಾಗದ್ವೇಷಗಳು ಮಾತ್ರ ಬಿಟ್ಟಿರೋದಿಲ್ಲ. ಯಾಕೆ? ಅಂತಃಕರಣ ಶುದ್ಧಿಯಾಗಿರೋದಿಲ್ಲ. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಿಷ್ಕಾಮ ಕರ್ಮವನ್ನು ಮಾಡದಿದ್ದರೆ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅದರಿಂದ ಇಂಥವರು ನರಿ ಜಾತಿಗೆ ಸೇರಿದವರು, ವಂಚಕರು ಅವರು. ಅವರಿಂದ ನೀವು ದೂರ ಇರಿ, ಅವರನ್ನು ಧಿಕ್ಕರಿಸಬೇಕು ಅಂತ ರಾಮನಿಗೆ ಹಿತೋಪದೇಶವನ್ನು ಮಾಡ್ತಾ ಇದ್ದಾರೆ. ನನ್ನ ತೋಟವನ್ನು ಇನ್ನೊಬ್ಬರಿಂದ ಆಕ್ರಮಿಸಲ್ಪಟ್ಟಿತು, ನನ್ನ ಧನವನ್ನಿಲ್ಲಿ ಮರೆತನು, ಇಲ್ಲಿ ನನ್ನ ವಸ್ತುವನ್ನು ಅವನು ತೆಗೆದುಕೊಂಡು ಹೋದನು, ಅವನಂ ನಾನು ಸುಮ್ಮನೆ ಬಿಡುವೆನೆ ಎಂಬ ವ್ಯವಹಾರಗಳೇ ಕಾಮಕ್ರೋಧ ಕ್ರಮಗಳೆನಿಸುವವು. ಗೊತ್ತಾಗ್ತಿದೆಯಲ್ಲ ಕಾಮಕ್ರೋಧ ಅಂದ್ರೇನು? ಅವನು ನನ್ನ ಧನವನ್ನು ಅಪಹರಿಸ್ಬಿಟ್ಟ, ನನ್ನ ತೋಟವನ್ನು ಕಿತ್ಕೊಬಿಟ್ಟ, ಅವನು ನನ್ನ ಆಸ್ತಿಯನ್ನು ಕಿತ್ಕೊಬಿಟ್ಟ, ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ.
ಅಂತ ಹೇಳ್ತಾವಲ್ಲ, ಇವೇ ಕಾಮಕ್ರೋಧಗಳು. ಧನಗಳು, ಮಿತ್ರರು, ಬಂಧುಗಳು ಸಹ ಬರುತ್ತಾ ಹೋಗುತ್ತಲೇ ಇರುವಲ್ಲಿ ಇವರಲ್ಲಿ ಪ್ರಾಜ್ಞನು ಯಾಕೆ ಆಸಕ್ತನಾಗಬೇಕು? ಇವರೆಲ್ಲ ಬಂದು ಹೋಗ್ತಕ್ಕಂಥವ್ರು. ಯಾವುದು? ಧನ ಅಂದರೆ ಹಣ, ಮಿತ್ರರು, ಬಂಧುಗಳು, ಇವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಾರೂ ಸ್ಥಿರವಲ್ಲ. ಆದರೆ ನಾವೇನು ಮಾಡ್ತೀವಿ? ಇವ್ರಿಗೋಸ್ಕರ ಕಾಮಕ್ರೋಧಾದಿಗಳನ್ನ ಬೆಳೆಸ್ಕೊಂಡು ನಾವು ಆಸಕ್ತಿಯನ್ನು ಇಟ್ಕೊಂಡು ನೋವಿಗೆ, ದುಃಖಕ್ಕೆ ಒಳಗಾಗ್ತೀವಿ. ಯಾಕೆ ತಾನೇ ವಿರಕ್ತನಾಗಬೇಕು? ಇದು ಪ್ರಿಯವೆಂತಲೂ ಇದು ಅಪ್ರಿಯವೆಂತಲೂ ರಾಗದ್ವೇಷಮಯವಾದ ಮನದ ಕೋರಿಕೆಯೇ ಪರಮೇಶ್ವರನ ಮಾಯೆ ಎನಿಸುವುದು. ಈ ಮಾಯಾಮಯವಾದ ಸಂಸಾರದ ರಚನೆಯ ಕಳ್ಳುಸುಬಿನಂತೆ ತನ್ನಲ್ಲಿ ಆಸಕ್ತನಾದವನಂ ತೆಗೆದುಕೊಳ್ಳುವುದು, ಸೆಳೆಕೊಳ್ಳುವುದು. ಕಳ್ಳುಸುಬು ಅಂದರೆ ನೋಡೋದಕ್ಕೆ ನೆಲದಂತೆ ಇರ್ತದೆ, ಮರಳಿನಿಂದ ಕೂಡಿರ್ತದೆ. ಅದರಲ್ಲಿ ಕಾಲಿಟ್ಟವನು ಒಳಗಡೆ ಸ್ವಲ್ಪ ಸ್ವಲ್ಪವಾಗಿ ಮುಳುಗ್ತಾ ಇರ್ತಾನೆ. ಸಿನಿಮಾಗಳಲ್ಲಿ ತೋರಿಸ್ತಾ ಇರ್ತಾರೆ, ಇದನ್ನು ಕಳ್ಳುಸುಬು ಅಂತ ಕರೀತಾರೆ. ಈ ರಾಗದ್ವೇಷದಿಂದ ಕೂಡಿದವನು, ಸಂಸಾರದಲ್ಲಿ ಆಸಕ್ತಿ ಉಳ್ಳಂಥವನು ಏನು ಮಾಡ್ತಾನೆ? ಈ ಕಳ್ಳುಸುಬಿದ್ದಂಗೆ. ಯಾರು ಈ ಮಾಯಾಮಯವಾದ ಸಂಸಾರದಲ್ಲಿ ಸಿಕ್ಕಾಕೊಳ್ತಾರೋ ಅವರ ಕಳ್ಳುಸುಬಲ್ಲಿ ಸಿಕ್ಕಾಕೊಂಡಂಗೆ ಸದಾಕಾಲ ಈ ಮಾಯೊಳಗೆ ಸಿಕ್ಕಾಕೊಂಡು ರಾಗದ್ವೇಷದಲ್ಲಿ ಸಿಕ್ಕಿ ಬಾಧೆಯನ್ನು ಪಡ್ತಾರೆ. ಧನವು, ಜನವು, ಮನವು, ಜೀವನೂ ಕೂಡ ಮಾಯಾಮಯವಾದಾಗ್ಯೂ. ಏನೇನು ಮಾಯಾಮಯವಾದದ್ದು? ಯಾವುದು? ಧನವು, ಜನವು, ಮನವು, ಜೀವನೂ ಕೂಡ ಮಾಯಾಮಯವಾದಾಗ್ಯೂ. ಯಾಕೆ ಮಾಯಾಮಯ ಅಂದರು? ಜೀವನ ಯಾರು? ಪರಮಾತ್ಮನ ಪ್ರತಿಬಿಂಬ, ಮೂಲ ಅಂತಃಕರಣದಲ್ಲಿ ಪ್ರತಿಫಲಿತವಾದವನು. ಅದರಿಂದ ಜೀವನು ಮಾಯಾಮಯವೇ. ಇನ್ನು ಮನಸ್ಸು, ಅದು ಕೂಡ ಮಾಯಾಮಯವೇ. ಯಾಕಂದರೆ ಉಸಿರಾಟದ ವೇಗವೇ ಮನಸ್ಸು. ಇನ್ನು ಜನ, ಪಂಚಭೂತಗಳಿಂದ ಆಗಿರ್ತಕ್ಕಂಥ ಶರೀರ, ಅವರೊಳಗೆ ಪ್ರತಿಫಲವಾದ ಪರಮಾತ್ಮನ ಪ್ರತಿಬಿಂಬವಾದ ಜೀವನು, ಇವರೆಲ್ಲ ಇರ್ತಾರೆ. ಇನ್ನು ಧನ, ಅದಕ್ಕೆ ಯಾವುದೇ ಬೆಲೆ ಇಲ್ಲ, ನಾವು ಕೊಟ್ಟಿರ್ತಕ್ಕಂಥದ್ದು ಒಂದು ಬೆಲೆ. ಅದರಿಂದ ಇವೆಲ್ಲ ಏನು? ಮಾಯಾಮಯವಾದಾಗ್ಯೂ ಭ್ರಾಂತಿಯಿಂದ ಸತ್ಯವಾಗಿ ಕಾಣುತ್ತಿರುವುದು. ಇಷ್ಟು ಕೂಡ ಮಾಯಾಮಯ, ಆದರೂ ಕೂಡ ಭ್ರಾಂತಿಯಿಂದ ನಮಗೆ ಸತ್ಯವಾಗಿ ಕಾಣಿಸ್ತಾ ಇದೆ. ಆದ್ಯಂತಗಳಿಲ್ಲದೆ ಮಧ್ಯಭಾಗದಲ್ಲಿ ಪರಿಪರಿಯಾದ ವ್ಯಾಧಿಗಳಿಂ ನಶ್ವರವಾಗಿ ಸಮಸ್ತ ಪದಾರ್ಥಗಳೂ ಕಾಣುತ್ತಿರುವಲ್ಲಿ ಪ್ರಾಜ್ಞನಾದವನು ಯಾವುದರಲ್ಲಿ ತಾನೇ ಆಸಕ್ತನಾಗಬೇಕು? ಯಾವುದರಲ್ಲಿ ಆಸಕ್ತನಾಗಬೇಕು ಪ್ರಾಜ್ಞನಾದವನು? ಪ್ರಜ್ಞಾವಂತನಾದ ಜ್ಞಾನಿ ಇದು ಯಾವುದರಲ್ಲೂ ಆಸಕ್ತವಾಗೋದಿಲ್ಲ. ಯಾಕೆ? ಇವೆಲ್ಲ ಏನು? ಆದಿಲೂ ಇಲ್ಲ, ಅಂತ್ಯದಲ್ಲೂ ಇಲ್ಲ, ಮಧ್ಯಭಾಗದಲ್ಲಿ ಬಂದು ಕಾಣಿಸ್ಕೊಳ್ತವೆ, ಮಧ್ಯಭಾಗದಲ್ಲಿ ಸ್ವಲ್ಪ ಕಾಲ ಇರ್ತವೆ, ಯಾವುದೋ ವ್ಯಾಧಿಗಳಿಂದ ನಶ್ವರವಾಗಿ ಹೋಗ್ತವೆ. ಸಮಸ್ತ ಪದಾರ್ಥಗಳು ಕಾಣಿಸ್ತಾ ಇರ್ತವೆ, ಹೊರಟೋಗ್ತವೆ. ಅದರಿಂದ ಪ್ರಾಜ್ಞನಾದವನು ಇವುಗಳಲ್ಲಿ ಆಸಕ್ತನಾಗೋದಿಲ್ಲ. ಒಬ್ಬನ ಮನಸ್ಸಿನಿಂದ ಕಲ್ಪಿತವಾದ ಸುಂದರಿಯು ಅಂತರಿಕ್ಷದ ವೃಕ್ಷದೊಳ್ ಹೂವುಗಳನ್ನು ಎತ್ತುತ್ತಿರುವಲ್ಲಿ ಅವಳು ಕಂಡ ಮತ್ತೊಬ್ಬ ಪುರುಷನು ದೂರದಲ್ಲಿದ್ದುಕೊಂಡೇ ಭೋಗಿಸಿದನು ಎಂಬಂತೆ ಅಸಂಗತವಾಗಿ ಸಂಸಾರ ರಚನೆಯು ಉಂಟಾಗಿರುವುದರಿಂದ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬನ ಮನಸ್ಸಿನಿಂದ ಕಲ್ಪಿತವಾದ ಸುಂದರಿಯು, ಒಬ್ಬನ ಮನಸ್ಸಿನಲ್ಲಿ ಒಂದು ಸುಂದರವಾದ ಹುಡುಗಿಯನ್ನು ಕಲ್ಪನೆ ಮಾಡ್ಕೊಳ್ತಾನೆ. ಅವಳು ಅಂತರಿಕ್ಷದ ವೃಕ್ಷದವಳು, ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ಒಂದು ವೃಕ್ಷದಲ್ಲಿ ಹೂಗಳನ್ನ ಕುಯ್ತಾ ಇರ್ತಾಳೆ. ಅವಳಂ ಕಂಡ ಮತ್ತೊಬ್ಬ ಪುರುಷನು ದೂರದಲ್ಲಿದ್ದುಕೊಂಡೇ ಭೋಗಿಸಿದನು ಎಂಬಂತೆ. ಇವನು ಮೊದಲೇ ಕಲ್ಪಿತವಾಗಿ ಒಂದು ಹುಡುಗಿಯನ್ನು ಕಲ್ಪನೆ ಮಾಡ್ಕೊಂಡಿರ್ತಾನೆ. ಇಲ್ಲೊಬ್ಬ ನಿಂತ್ಕೊಂಡು ಅಲ್ಲೊಂದು ಮರವನ್ನು, ಅಂತರಿಕ್ಷದಲ್ಲಿ ಒಂದು ಮರವನ್ನು ಸೃಷ್ಟಿ ಮಾಡ್ಕೊಂಡಿರ್ತಾನೆ. ಆ ಮರದಲ್ಲಿ ಹೂ ಬಿಟ್ಟಿರ್ತದೆ. ಅಲ್ಲಿ ಒಬ್ಬಳು ಸುಂದರಿಯನ್ನು ಕಲ್ಪನೆ ಮಾಡ್ಕೊಂಡಿರ್ತಾನೆ. ಆ ಸುಂದರಿ ಆ ಆಕಾಶದಲ್ಲಿ ಇರ್ತಕ್ಕಂಥ ಮರದಿಂದ ಹೂಗಳನ್ನೆಲ್ಲ, ಬಿದ್ದಿರೋ ಹೂಗಳನ್ನೆಲ್ಲ ಆಯ್ದುಕೊಳ್ತಾ ಇರ್ತಾಳೆ ಅಥವಾ ಕಿತ್ಕೊಳ್ತಾ ಇರ್ತಾಳೆ. ಯಾರೋ? ಇವನ ಕಲ್ಪಿತವಾದ ಹುಡುಗಿ, ಇವನು ಕಲ್ಪನೆಯ ಹುಡುಗಿ, ಅದು ನಿಜವಾದ ಹುಡುಗಿ ಅಲ್ಲ. ಆ ಕಲ್ಪನೆಯ ಹುಡುಗಿಯನ್ನು ಮತ್ತೊಬ್ಬ ಆ ಕಡೆ ನಿಂತ್ಕೊಂಡು ಇವಳನ್ನು ಮನಸ್ಸಿನಲ್ಲೇ ಭೋಗಿಸ್ತಾ ಇದ್ದಂತೆ. ಇದು ಎಷ್ಟು ಮಾರ್ಮಿಕವಾದ ನಾಚಿಕೆಗೇಡಿನ ಮಾತು ಅಂದರೆ, ನಾವು ಈ ಸಂಸಾರದಲ್ಲಿ ಇದ್ದು ಈ ಭೋಗವನ್ನು ಅನುಭವಿಸ್ತಾ ಇರೋದು ಕೂಡ ಇದೇ ಥರದಲ್ಲಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಆದ್ದರಿಂದ ಈ ರೀತಿಯಲ್ಲಿ ನಮ್ಮ ಸಂಸಾರ ಸಾಗ್ತಾ ಬರ್ತಾ ಇದೆ. ದೂರದಲ್ಲಿದ್ದುಕೊಂಡೇ ಭೋಗಿಸಿದನು ಎಂಬಂತೆ ಅಸಂಗತವಾಗಿ ಸಂಸಾರ ರಚನೆ ಉಂಟಾಗಿರುವುದರಿಂದ ಇದರಲ್ಲಿ ನೀನು ಆಸಕ್ತನಾಗಬೇಡ. ಈ ಸಂಸಾರ ಅಂತಕ್ಕಂಥದ್ದು ಈ ರೀತಿಯದು. ಯಾಕಂದರೆ ವಾಸ್ತವವಾಗಿ ಸಂಸಾರವೇ ಇಲ್ಲ. ವಾಸ್ತವವಾಗಿ ಆ ಹುಡುಗಿನೂ ಇಲ್ಲ, ಕಲ್ಪವೃಕ್ಷವೂ ಇಲ್ಲ, ಅಲ್ಲೊಂದು ಮರವೂ ಇಲ್ಲ, ಗಗನದಲ್ಲಿ ಒಂದು ಮರನೂ ಇಲ್ಲ, ಹೂವು ಇಲ್ಲ, ಹುಡುಗಿನೂ ಇಲ್ಲ.
ಇದು ಇವನ ಕಲ್ಪನೆ. ಈ ಹುಡುಗಿ ಹೂವು ಮರ ಎಲ್ಲ ಆ ಕಲ್ಪನೆಯ ಹುಡುಗಿಯನ್ನು ಆ ಕಡೆ ದೂರದಲ್ಲಿ ಇನ್ನೊಬ್ಬ ನಿಂತ್ಕೊಂಡು ಭೋಗಿಸ್ತಾ ಇದ್ನಂತೆ. ಈ ಸಂಸಾರವು ಕೂಡ ಇಂತೆಯೇ, ಇದರಂತೆಯೇ. ಅದರಿಂದ ನೀನು ಇದರಲ್ಲಿ ಆಸಕ್ತನಾಗಬೇಡ, ಯಾಕಂದರೆ ಅವೆರಡೂ ಸುಳ್ಳೇ ಆದದ್ದು ಅಂತ ರಾಮನಿಗೆ ಇಲ್ಲಿ ಉದಾಹರಣೆ ಸಮೇತ ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಆಡಿಯೋದಲ್ಲಿ ಯಾವ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.